ಬಳ್ಳಾರಿಯ ಬ್ಯಾನರ್ ಗಲಾಟೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಏನಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಖುದ್ದು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಈ ಕೊನೆ ಕ್ಷಣದ ಏನು ಫೈರಿಂಗ್ ಆಯಿತು, ಆ ವಿಡಿಯೋವನ್ನ ರಿಲೀಸ್ ಮಾಡಿದ್ರಿ ಸರ್. ಏನೇನ್ ಆಗ್ತಾ ಇದೆ ಸರ್ ಈಗ ವಿಚಾರವಾಗಿ? ನಾನು ನಿಮಗೆ ನೇರವಾಗಿ ವಿಡಿಯೋನ ತೋರಿಸಿರುವಂಥದ್ದು. ಆ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಆ ರಾಜಶೇಖರ್ ರೆಡ್ಡಿ ಓಡ್ತಾ ಇದ್ರೆ ಆ ಲಾಠಿ ಚಾರ್ಜ್ ಪೊಲೀಸರು ಮಾಡಿದಾಗ ಪೊಲೀಸರು ಎಸ್ಕಾರ್ಟ್ ಒಂದಿಗೆ ನಮ್ಮ ಮನೆ ಮೇಲೆ ಬಂದು ದಾಳಿ ಮಾಡಿರುವಂಥದ್ದು. ಆ ದಾಳಿಯಲ್ಲಿ ಆಗಿರುವಂಥ ಲಾಠಿ ಚಾರ್ಜಲ್ಲಿ ರಾಜಶೇಖರ್ ತನ್ನ ವಾಪಸ್ಸು ಹಿಂತಿರುಗಿ ಓಡುವಂಥ ಸಂದರ್ಭದಲ್ಲಿ ಅವನ ಬೆನ್ನ ಹಿಂದೆಯೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವನ ಬೆನ್ನಿಗೆ ಬುಲೆಟ್ ಹಾಕಿ ಹೊಡೆದು ಸಾಯಿಸಿರುವಂಥದ್ದು. ಆ ಹುಡುಗ ಅಲ್ಲೇ ಸ್ಪಾಟಲ್ಲಿ ಬಿದ್ದು ನರಳಾಡ್ತಾ ಇರುವಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಸೊ ಅವನು ಭರತ್ ರೆಡ್ಡಿ ಕುಡಿದ ಅಮಲಲ್ಲಿ ಮತ್ತಲ್ಲೂ ಗೊತ್ತಿಲ್ಲ. ನಾನು ಆಲ್ರೆಡಿ ಬ್ಲಡ್ ಸ್ಯಾಂಪಲ್ಸ್ ಕೂಡ ನಾನು ಇಮಿಡಿಯೇಟಾಗಿ ಅವನಿಂದ ತಗೊಳ್ಳಿ ಅಂತ ನಾನು ಹೇಳಿದ್ದೆ ಪೊಲೀಸರಿಗೆ. ನಾನು ಅದನ್ನು ಅವ್ರು ಕೇಳಲಿಲ್ಲ. ಅವನು ಏನು ಮಾತಾಡಿದ್ರೆ ನಿಮ್ಗೆ ಗೊತ್ತು. ಜನಾರ್ದನ್ ರೆಡ್ಡಿ ಮನೆ ನಾನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ, ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ಜನಾರ್ದನ್ ರೆಡ್ಡಿನ ಸಾಯಿಸಲಿಕ್ಕೆ 1000 ಮಾರ್ಗಗಳು ನನ್ನ ಹತ್ರ ಇದ್ದಾವೆ, ಇವೆಲ್ಲ ಮಾತಾಡಿದ. ಮಾರನೇ ದಿನ ಮತ್ತೆ ಮಾಧ್ಯಮಗಳ ಮೇಲೇ ಮುಗಿಬಿದ್ದು ನೀವೆಲ್ಲ ತಿರುಚಿ ಹೇಳಿದ್ದೀರಿ ಅಂತೇಳಿ ಮಾಧ್ಯಮಗಳ ಮೇಲೇ ವಾಪಸ್ ಅವನು ಅಲಿಗೇಷನ್ ಮಾಡ್ದ. ಹಾಗಾಗಿ ಆ ಘಟನೆಯಲ್ಲಿ ಅವನ ಉದ್ದೇಶ ಇದ್ದಿದ್ದು ಚಾನಲ್ ಶೇಖರ್ ಅಥವಾ ರಾಜಶೇಖರ್ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ಕೊಲೆ ಮಾಡಬೇಕು, ಅದನ್ನು ನಮ್ಮ ಮೇಲೆ ಹಾಕೋದ್ರ ಮೂಲಕ ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಸಾವಿಗೆ ನಾವು ಕಾರಣ ಅಂತೇಳಿ ಅದನ್ನು ತಿರ್ಚೋದಕ್ಕೆ ಅವನು ಆ ಕುಡಿದ ಅಮಲಲ್ಲಿ ನಾನೇನು ಕಾನೂನು ಪ್ರಕಾರ ಇದು ಏನಾಗುತ್ತೆ, ಯಾರು ಬುಲೆಟಿಂದ ಸಾಯಿಸ್ತಾ ಇದ್ದೀವಿ ಕಾರ್ಯಕರ್ತನ ಅನ್ನೋ ಪರಿಜ್ಞಾನ ಇರಬೇಕಾಗಿತ್ತು. ಸರ್, ತಮ್ಮದೇ ಕಾರ್ಯಕರ್ತರನ್ನ ಬಲಿ ಕೊಟ್ಟು ಗಲಾಟೆ ಮಾಡಿಸ್ತಿದ್ರ ಅಂತ? ಹೌದು, ಮಾಡಿಸೋಂಥ ಇಂಟೆನ್ಷನೇ ಇತ್ತು. ಇಲ್ಲಿ ಚಾನಲ್ ಶೇಖರ್ ಅನ್ನೋಂಥವ್ರು ತಪ್ಪಿಸ್ಕೊಂಡಿದ್ದಾರೆ. ನಮಗೆ ಭಾಳ ರಿಲಯಬಲ್ ಇನ್ಫಾರ್ಮೇಷನ್ ಬಂದಿರುವಂಥದ್ದು. ಈ ರಾಜಶೇಖರ್ ರೆಡ್ಡಿ ಅನ್ನೋರನ್ನ ಸಾಯಿಸಿಬಿಟ್ಟಿದ್ದಾರೆ. ಚಾಲನ್ ಶೇಖರ್ ಅವ್ರನ್ನೇ ಯಾಕೆ ಈ ಮರ್ಡರ್ ಮಾಡಬೇಕು? ಒಬ್ಬ ಲಿಂಗಾಯತ ರೆಡ್ಡಿ, ಚಾನಲ್ ಶೇಖರ್ ಲಿಂಗಾಯತರು, ಈ ಹುಡುಗ ರಾಜಶೇಖರ್ ರೆಡ್ಡಿ. ಸೊ ಹಾಗಾಗಿ ಬೇರೆ ಸಮುದಾಯಗಳಿಗೆ ಏನಾದರೂ ಆದರೆ ಮತ್ತೆ ಅದು ಇನ್ನೊಂದು ತಿರುವು ಪಡ್ಕೋಬೋದು ಅನ್ನೋ ಒಂದು ಲೆಕ್ಕದಲ್ಲಿ ಒಟ್ಟಿಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಬೇಕು ಅಂದರೆ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ತುಂಬ ನೋಟೆಡ್ ಕ್ಯಾಂಡಿಡೇಟ್ಗಳಂದರೆ ಈ ಶೇಖರು, ಈ ರಾಜಶೇಖರ್ ರೆಡ್ಡಿ ಅಂದರೆ ಭಾಳ ಇಂಪಾರ್ಟೆಂಟ್. ದಿನ ಬೆಳಿಗ್ಗೆ ಆದರೆ ಇಂಥ ಕೆಟ್ಟ ಕೆಲಸಗಳಿಗೆ ಅವ್ರನ್ನ ದುರುಪಯೋಗ ಮಾಡಿಕೊಳ್ಳುವಂಥ ಅದರಲ್ಲೇ ಟಾಪ್ ಲಿಸ್ಟಲ್ಲಿ ಇದ್ದಂಥವ್ರು. ಹಾಗಾಗಿ ಒಬ್ಬನು ತಪ್ಪಿಸ್ಕೊಂಡಿದ್ದಾನೆ, ಅವನ ಅದೃಷ್ಟವಶಾತ್ತು. ಇನ್ನೊಬ್ಬನು ಸಿಗಾಕೊಂಡಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಇದಿಷ್ಟು ಶಾಸಕರಂತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಏನು ಈ ಒಂದು ಕೊಲೆ ಹಿನ್ನೆಲೆ ಹಿಂದೆ ಏನು ಶಾಸಕರಂತ ಭರತ್ ರೆಡ್ಡಿ ಅವರ ನೇರವಾದಂತ ಕೈವಾಡ ಇದೆ. ಕೂಡಲೇ ಅವರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಳ್ಳಾರಿಯ ಬ್ಯಾನರ್ ಗಲಾಟೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಏನಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಖುದ್ದು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಈ ಕೊನೆ ಕ್ಷಣದ ಏನು ಫೈರಿಂಗ್ ಆಯಿತು, ಆ ವಿಡಿಯೋವನ್ನ ರಿಲೀಸ್ ಮಾಡಿದ್ರಿ ಸರ್. ಏನೇನ್ ಆಗ್ತಾ ಇದೆ ಸರ್ ಈಗ ವಿಚಾರವಾಗಿ? ನಾನು ನಿಮಗೆ ನೇರವಾಗಿ ವಿಡಿಯೋನ ತೋರಿಸಿರುವಂಥದ್ದು. ಆ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಆ ರಾಜಶೇಖರ್ ರೆಡ್ಡಿ ಓಡ್ತಾ ಇದ್ರೆ ಆ ಲಾಠಿ ಚಾರ್ಜ್ ಪೊಲೀಸರು ಮಾಡಿದಾಗ ಪೊಲೀಸರು ಎಸ್ಕಾರ್ಟ್ ಒಂದಿಗೆ ನಮ್ಮ ಮನೆ ಮೇಲೆ ಬಂದು ದಾಳಿ ಮಾಡಿರುವಂಥದ್ದು. ಆ ದಾಳಿಯಲ್ಲಿ ಆಗಿರುವಂಥ ಲಾಠಿ ಚಾರ್ಜಲ್ಲಿ ರಾಜಶೇಖರ್ ತನ್ನ ವಾಪಸ್ಸು ಹಿಂತಿರುಗಿ ಓಡುವಂಥ ಸಂದರ್ಭದಲ್ಲಿ ಅವನ ಬೆನ್ನ ಹಿಂದೆಯೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವನ ಬೆನ್ನಿಗೆ ಬುಲೆಟ್ ಹಾಕಿ ಹೊಡೆದು ಸಾಯಿಸಿರುವಂಥದ್ದು. ಆ ಹುಡುಗ ಅಲ್ಲೇ ಸ್ಪಾಟಲ್ಲಿ ಬಿದ್ದು ನರಳಾಡ್ತಾ ಇರುವಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಸೊ ಅವನು ಭರತ್ ರೆಡ್ಡಿ ಕುಡಿದ ಅಮಲಲ್ಲಿ ಮತ್ತಲ್ಲೂ ಗೊತ್ತಿಲ್ಲ. ನಾನು ಆಲ್ರೆಡಿ ಬ್ಲಡ್ ಸ್ಯಾಂಪಲ್ಸ್ ಕೂಡ ನಾನು ಇಮಿಡಿಯೇಟಾಗಿ ಅವನಿಂದ ತಗೊಳ್ಳಿ ಅಂತ ನಾನು ಹೇಳಿದ್ದೆ ಪೊಲೀಸರಿಗೆ. ನಾನು ಅದನ್ನು ಅವ್ರು ಕೇಳಲಿಲ್ಲ. ಅವನು ಏನು ಮಾತಾಡಿದ್ರೆ ನಿಮ್ಗೆ ಗೊತ್ತು. ಜನಾರ್ದನ್ ರೆಡ್ಡಿ ಮನೆ ನಾನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ, ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ಜನಾರ್ದನ್ ರೆಡ್ಡಿನ ಸಾಯಿಸಲಿಕ್ಕೆ 1000 ಮಾರ್ಗಗಳು ನನ್ನ ಹತ್ರ ಇದ್ದಾವೆ, ಇವೆಲ್ಲ ಮಾತಾಡಿದ. ಮಾರನೇ ದಿನ ಮತ್ತೆ ಮಾಧ್ಯಮಗಳ ಮೇಲೇ ಮುಗಿಬಿದ್ದು ನೀವೆಲ್ಲ ತಿರುಚಿ ಹೇಳಿದ್ದೀರಿ ಅಂತೇಳಿ ಮಾಧ್ಯಮಗಳ ಮೇಲೇ ವಾಪಸ್ ಅವನು ಅಲಿಗೇಷನ್ ಮಾಡ್ದ. ಹಾಗಾಗಿ ಆ ಘಟನೆಯಲ್ಲಿ ಅವನ ಉದ್ದೇಶ ಇದ್ದಿದ್ದು ಚಾನಲ್ ಶೇಖರ್ ಅಥವಾ ರಾಜಶೇಖರ್ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ಕೊಲೆ ಮಾಡಬೇಕು, ಅದನ್ನು ನಮ್ಮ ಮೇಲೆ ಹಾಕೋದ್ರ ಮೂಲಕ ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಸಾವಿಗೆ ನಾವು ಕಾರಣ ಅಂತೇಳಿ ಅದನ್ನು ತಿರ್ಚೋದಕ್ಕೆ ಅವನು ಆ ಕುಡಿದ ಅಮಲಲ್ಲಿ ನಾನೇನು ಕಾನೂನು ಪ್ರಕಾರ ಇದು ಏನಾಗುತ್ತೆ, ಯಾರು ಬುಲೆಟಿಂದ ಸಾಯಿಸ್ತಾ ಇದ್ದೀವಿ ಕಾರ್ಯಕರ್ತನ ಅನ್ನೋ ಪರಿಜ್ಞಾನ ಇರಬೇಕಾಗಿತ್ತು. ಸರ್, ತಮ್ಮದೇ ಕಾರ್ಯಕರ್ತರನ್ನ ಬಲಿ ಕೊಟ್ಟು ಗಲಾಟೆ ಮಾಡಿಸ್ತಿದ್ರ ಅಂತ? ಹೌದು, ಮಾಡಿಸೋಂಥ ಇಂಟೆನ್ಷನೇ ಇತ್ತು. ಇಲ್ಲಿ ಚಾನಲ್ ಶೇಖರ್ ಅನ್ನೋಂಥವ್ರು ತಪ್ಪಿಸ್ಕೊಂಡಿದ್ದಾರೆ. ನಮಗೆ ಭಾಳ ರಿಲಯಬಲ್ ಇನ್ಫಾರ್ಮೇಷನ್ ಬಂದಿರುವಂಥದ್ದು. ಈ ರಾಜಶೇಖರ್ ರೆಡ್ಡಿ ಅನ್ನೋರನ್ನ ಸಾಯಿಸಿಬಿಟ್ಟಿದ್ದಾರೆ. ಚಾಲನ್ ಶೇಖರ್ ಅವ್ರನ್ನೇ ಯಾಕೆ ಈ ಮರ್ಡರ್ ಮಾಡಬೇಕು? ಒಬ್ಬ ಲಿಂಗಾಯತ ರೆಡ್ಡಿ,
ಚಾನಲ್ ಶೇಖರ್ ಲಿಂಗಾಯತರು, ಈ ಹುಡುಗ ರಾಜಶೇಖರ್ ರೆಡ್ಡಿ. ಸೊ ಹಾಗಾಗಿ ಬೇರೆ ಸಮುದಾಯಗಳಿಗೆ ಏನಾದರೂ ಆದರೆ ಮತ್ತೆ ಅದು ಇನ್ನೊಂದು ತಿರುವು ಪಡ್ಕೋಬೋದು ಅನ್ನೋ ಒಂದು ಲೆಕ್ಕದಲ್ಲಿ ಒಟ್ಟಿಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಬೇಕು ಅಂದರೆ ಆ ಪ್ರೈವೇಟ್ ಗನ್ಮೆನ್ಗಳಿಗೆ ತುಂಬ ನೋಟೆಡ್ ಕ್ಯಾಂಡಿಡೇಟ್ಗಳಂದರೆ ಈ ಶೇಖರು, ಈ ರಾಜಶೇಖರ್ ರೆಡ್ಡಿ ಅಂದರೆ ಭಾಳ ಇಂಪಾರ್ಟೆಂಟ್. ದಿನ ಬೆಳಿಗ್ಗೆ ಆದರೆ ಇಂಥ ಕೆಟ್ಟ ಕೆಲಸಗಳಿಗೆ ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳೋಂಥ ಅದರಲ್ಲೇ ಟಾಪ್ ಲಿಸ್ಟಲ್ಲಿ ಇದ್ದಂಥವ್ರು. ಹಾಗಾಗಿ ಒಬ್ಬನು ತಪ್ಪಿಸ್ಕೊಂಡಿದ್ದಾನೆ, ಅವನ ಅದೃಷ್ಟವಶಾತ್ತು. ಇನ್ನೊಬ್ಬನು ಸಿಗಾಕೊಂಡು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಇದಿಷ್ಟು ಶಾಸಕರಂತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಏನು ಈ ಒಂದು ಕೊಲೆ ಹಿನ್ನೆಲೆ ಹಿಂದೆ ಏನು ಶಾಸಕರಂತ ಭರತ್ ರೆಡ್ಡಿ ಅವರ ನೇರವಾದಂತ ಕೈವಾಡ ಇದೆ. ಕೂಡಲೇ ಅವರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಬಳ್ಳಾರಿಯ ಬ್ಯಾನರ್ ಗಲಾಟೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಏನಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಖುದ್ದು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಕೊನೆ ಕ್ಷಣದ ಏನು ಫೈರಿಂಗ್ ಆಯ್ತಾ, ಆ ವಿಡಿಯೋವನ್ನ ರಿಲೀಸ್ ಮಾಡಿದ್ರಿ ಸರ್, ಏನೇನ್ ಆಗ್ತಾ ಇದೆ ಸರ್ ಈಗ ವಿಚಾರವಾಗಿ? ನಾನು ನಿಮಗೆ ನೇರವಾಗಿ ವಿಡಿಯೋನ ತೋರಿಸಿರುವಂಥದ್ದು. ಆ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಆ ರಾಜಶೇಖರ್ ರೆಡ್ಡಿ ಓಡ್ತಾ ಇದ್ರೆ ಆ ಲಾಠಿ ಚಾರ್ಜ್ ಪೊಲೀಸವ್ರು ಮಾಡಿದಾಗ ಪೊಲೀಸರು ಎಸ್ಕಾರ್ಟ್ ಒಂದಿಗೆ ನಮ್ಮ ಮನೆ ಮೇಲೆ ಬಂದು ದಾಳಿ ಮಾಡಿರುವಂಥದ್ದು. ಆ ದಾಳಿಯಲ್ಲಿ ಆಗಿರುವಂಥ ಲಾಠಿ ಚಾರ್ಜಲ್ಲಿ ರಾಜಶೇಖರ್ ತನ್ನ ವಾಪಸ್ಸು ಹಿಂತಿರುಗಿ ಓಡುವಂಥ ಸಂದರ್ಭದಲ್ಲಿ ಅವನ ಬೆನ್ನ ಹಿಂದೆಯೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವನ ಬೆನ್ನಿಗೆ ಬುಲೆಟ್ ಹಾಕಿ ಹೊಡೆದು ಸಾಯಿಸಿರುವಂಥದ್ದು. ಆ ಹುಡುಗ ಅಲ್ಲೇ ಸ್ಪಾಟಲ್ಲಿ ಬಿದ್ದು ನರಳಾಡ್ತಾ ಇರುವಂಥದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಸೊ ಅವನು ಭರತ್ ರೆಡ್ಡಿ ಕುಡಿದ ಅಮಲಲ್ಲಿ ಮತ್ತಲ್ಲೂ ಗೊತ್ತಿಲ್ಲ. ನಾನು ಆಲ್ರೆಡಿ ಬ್ಲಡ್ ಸ್ಯಾಂಪಲ್ಸ್ ಕೂಡ ನಾನು ಇಮಿಡಿಯೇಟಾಗಿ ಅವನಿಂದ ತಗೊಳ್ಳಿ ಅಂತ ನಾನು ಹೇಳಿದ್ದೆ ಪೊಲೀಸರಿಗೆ. ನಾನು ಅದನ್ನು ಅವ್ರು ಕೇಳಲಿಲ್ಲ. ಅವನು ಏನು ಮಾತಾಡಿದ್ರೆ ನಿಮ್ಗೆ ಗೊತ್ತು. ಜನಾರ್ದನ್ ರೆಡ್ಡಿ ಮನೆ ನಾನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ, ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ಜನಾರ್ದನ್ ರೆಡ್ಡಿನ ಸಾಯಿಸಲಿಕ್ಕೆ 1000 ಮಾರ್ಗಗಳು ನನ್ನ ಹತ್ರ ಇದ್ದಾವೆ, ಇವೆಲ್ಲ ಮಾತಾಡಿದ. ಮಾರನೇ ದಿನ ಮತ್ತೆ ಮಾಧ್ಯಮಗಳ ಮೇಲೇ ಮುಗಿಬಿದ್ದು ನೀವೆಲ್ಲ ತಿರುಚಿ ಹೇಳಿದ್ದೀರಿ ಅಂತೇಳಿ ಮಾಧ್ಯಮಗಳ ಮೇಲೇ ವಾಪಸ್ ಅವನು ಅಲಿಗೇಷನ್ ಮಾಡ್ದ. ಹಾಗಾಗಿ ಆ ಘಟನೆಯಲ್ಲಿ ಅವನ ಉದ್ದೇಶ ಇದ್ದಿದ್ದು ಚಾನಲ್ ಶೇಖರು ಅಥವಾ ರಾಜಶೇಖರ್ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ಕೊಲೆ ಮಾಡಬೇಕು, ಅದನ್ನು ನಮ್ಮ ಮೇಲೆ ಹಾಕೋದ್ರ ಮೂಲಕ ಇಡೀ ಕಾಂಗ್ರೆಸ್ ಕಾರ್ಯಕರ್ತರ ಸಾವಿಗೆ ನಾವು ಕಾರಣ ಅಂತೇಳಿ ಅದನ್ನು ತಿರ್ಚೋದಕ್ಕೆ ಅವನು ಆ ಕುಡಿದ ಅಮಲಲ್ಲಿ ನಾನೇನು ಕಾನೂನು ಪ್ರಕಾರ ಇದು ಏನಾಗುತ್ತೆ, ಯಾರು ಬುಲೆಟಿಂದ ಸಾಯಿಸ್ತಾ ಇದ್ದೀವಿ ಕಾರ್ಯಕರ್ತನ ಅನ್ನೋ ಪರಿಜ್ಞಾನ ಇರಬೇಕಾಗಿತ್ತು. ಸರ್, ತಮ್ಮದೇ ಕಾರ್ಯಕರ್ತರನ್ನ ಬಲಿ ಕೊಟ್ಟು ಗಲಾಟೆ ಮಾಡಿಸ್ತಿದ್ರ ಅಂತ? ಹೌದು, ಮಾಡಿಸೋಂಥ ಇಂಟೆನ್ಷನೇ ಇತ್ತು. ಇಲ್ಲಿ ಚಾನಲ್ ಶೇಖರ್ ಅನ್ನೋಂಥವ್ರು ತಪ್ಪಿಸ್ಕೊಂಡಿದ್ದಾರೆ. ನಮಗೆ ಭಾಳ ರಿಲಯಬಲ್ ಇನ್ಫಾರ್ಮೇಷನ್ ಬಂದಿರುವಂಥದ್ದು. ಈ ರಾಜಶೇಖರ್ ರೆಡ್ಡಿ ಅನ್ನೋರನ್ನ ಸಾಯಿಸಿಬಿಟ್ಟಿದ್ದಾರೆ. ಚಾಲನ್ ಶೇಖರ್ ಅವ್ರನ್ನೇ ಯಾಕೆ ಈ ಮರ್ಡರ್ ಮಾಡಬೇಕು? ಒಬ್ಬ ಲಿಂಗಾಯತ ರೆಡ್ಡಿ, ಚಾನಲ್ ಶೇಖರ್ ಲಿಂಗಾಯತರು, ಈ ಹುಡುಗ ರಾಜಶೇಖರ್ ರೆಡ್ಡಿ. ಸೊ ಹಾಗಾಗಿ ಬೇರೆ ಸಮುದಾಯಗಳಿಗೆ ಏನಾದರೂ ಆದರೆ ಮತ್ತೆ ಅದು ಇನ್ನೊಂದು ತಿರುವು ಪಡ್ಕೋಬೋದು ಅನ್ನೋ ಒಂದು ಲೆಕ್ಕದಲ್ಲಿ ಒಟ್ಟಿಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಬೇಕು ಅಂದರೆ ಆ ಪ್ರೈವೇಟ್ ಗನ್ಮೆನ್ಗಳಿಗೆ ತುಂಬ ನೋಟೆಡ್ ಕ್ಯಾಂಡಿಡೇಟ್ಗಳಂದರೆ ಈ ಶೇಖರು, ಈ ರಾಜಶೇಖರ್ ರೆಡ್ಡಿ ಅಂದರೆ ಭಾಳ ಇಂಪಾರ್ಟೆಂಟ್. ದಿನ ಬೆಳಿಗ್ಗೆ ಆದರೆ ಇಂಥ ಕೆಟ್ಟ ಕೆಲಸಗಳಿಗೆ ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳೋಂಥ ಅದರಲ್ಲೇ ಟಾಪ್ ಲಿಸ್ಟಲ್ಲಿ ಇದ್ದಂಥವ್ರು. ಹಾಗಾಗಿ ಒಬ್ಬನು ತಪ್ಪಿಸ್ಕೊಂಡಿದ್ದಾನೆ, ಅವನ ಅದೃಷ್ಟವಶಾತ್ತು. ಇನ್ನೊಬ್ಬನು ಸಿಗಾಕೊಂಡು ಅಲ್ಲೇ ಸ್ಪಾಟಲ್ಲಿ ಡೆತ್ ಆಗಿದ್ದಾನೆ. ಇದಿಷ್ಟು ಶಾಸಕರಂತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಏನು ಈ ಒಂದು ಕೊಲೆ ಹಿನ್ನೆಲೆ ಹಿಂದೆ ಏನು ಶಾಸಕರಂತ ಭರತ್ ರೆಡ್ಡಿ ಅವರ ನೇರವಾದಂತ ಕೈವಾಡ ಇದೆ. ಕೂಡಲೇ ಅವರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.